ಹೇಳಲ್ವಾ? ಇಟ್ಸ್ ಫೈನ್ ಫೈನ್. ಹೀಗೆ ಕದ್ದು ಮುಚ್ಚಿ ನಿಮ್ಮನ್ನೆಲ್ಲ ನೋಡ್ಕೋತಿರೋದು ತಪ್ಪು ಅಂತ ಇದ್ದೀರಾ. ಇರಬಹುದು, ಆದರೆ ಇದನ್ನೆಲ್ಲ ನಾನು ಮಾಡ್ತಿರೋದು ನನಗಿಷ್ಟ ಅಂತ ತಾನೆ. ನಾನು ಹೀಗೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಿರೋದು ನಿಮಗೆ ಇಷ್ಟ ಇಲ್ವಾ? ಮತ್ತೆ ಈ ನಡುವೆ ನೀವು ಯಾರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಹೀಗೆ ಮಾಡ್ತಾ ಇದ್ರೆ ನನಗೆ ಕೋಪ ಬರುತ್ತೆ. ನೀವೇನೇ ತುಂಟಾಟ ಮಾಡಿದ್ರು ನಿಮ್ಮನ್ನು ಕಂಡ್ರೆ ನಂಗೆ ಕೋಪನೇ ಬರೋದಿಲ್ಲ ನೋಡಿ. ಯಾಕೆಂದರೆ ನೀವು ಚಿನ್ನುಮರಿ ಇದ್ದ ಹಾಗೆ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಯಾರೋ ಇಲ್ಲೇ ನಿಂತಿದ್ದಾಗಿತ್ತಲ್ಲ. ಯಾರೋ ಕಾಣ್ತಿಲ್ಲ. ಚಿನ್ನು ಮರಿ ಏನಾದರೂ ಇಲ್ಲ ಜಯಂತ, ಚಿನ್ನು ಮರಿ ಏನಾದರೂ ಬಂದಿದ್ರೆ ಮಾತಾಡಿಸ್ದೆ ಹೋಗಿರೋರ, ಅಥವಾ ನಾನು ಮಾತಾಡಿದ್ನೆಲ್ಲ ಅವ್ರು ಕೇಳಿಸ್ಕೊಂಡ್ಬಿಟ್ರ? ಚಿನ್ನುಮರಿ, ಚಿನ್ನುಮರಿ, ಏನ್ರಿ ನಿದ್ದೆ ಬರ್ತಿಲ್ವಾ? ಇಲ್ಲ ಚಿನ್ನುಮರಿ, ಈಗ ತಾನೇ ವಾಶ್ರೂಮ್ಗೆ ಹೋಗಿ ಬಂದೆ, ಅದಕ್ಕೆ ಮಲ್ಗೋನೇ ಇದ್ದೆ. ನನಗೇನೋ ನೀವು ತುಂಬ ಯಾವುದೋ ವಿಷಯದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅನಿಸ್ತದೆ. ಏನು ಯೋಚನೆ ಮಾಡ್ತಿದ್ದೀರಾ ನನ್ನ ಹತ್ರ ಹೇಳಿ. ಹಾಗೆಲ್ಲ ಏನು ಯೋಚನೆ ಮಾಡ್ತಿಲ್ಲ ಚಿನ್ನುಮರಿ. ನೋಡಿ, ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಕೆ ಅಂತಿರೋದು ನೀವು ಒಬ್ಬರೇ ತಾನೆ. ಹಾಗೆಲ್ಲ ಏನಿಲ್ಲ, ಮಲ್ಕೊಳ್ಳಿ. ನಿಜ ಹೇಳ್ತಿದ್ದೀರಾ ತಾನೆ? ಖಂಡಿತ ನಿಜ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ನಿದ್ದೆ ಮಾಡಿಲ್ಲ ಅಂತ ನೀವು ನಿದ್ದೆ ಮಾಡದೇ ಬರ್ತಾನೆ. ಮಲ್ಕೊಳ್ಳಿ ಬನ್ನಿ. ಯಾಕೆ ಚಿನ್ನುಮರಿ ಹಾಗೆ ಹೆದರ್ಕೊಂಡ್ಬಿಟ್ರಿ? ಅದು ನಾನೇನೋ ಯೋಚನೆ ಮಾಡ್ತಿದ್ದೆ, ನೀವು ಸಡನ್ನಾಗಿ ಬಂದ್ರಲ್ಲ, ಸ್ವಲ್ಪ ಗಾಬರಿ ಆಯ್ತಷ್ಟೆ. ನನಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ನೀವೇ ಯೋಚನೆ ಮಾಡ್ತಿದ್ದೀರಲ್ಲ. ಏನು ಯೋಚನೆ ಮಾಡ್ತಿದ್ದೀರಿ ಹೇಳಿ? ಅದು ಮಧ್ಯಾಹ್ನ ಅಡುಗೆ ಏನು ಸ್ಪೆಷಲ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ನೀವೀಗ ಮೊದಲು ತಿಂಡಿ ತಿಂದ್ಬಿಡಿ, ನಾನು ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಯಾಕೆ ಚಿನ್ನುಮರಿ, ನಾನಿಲ್ಲಿ ನಿಮ್ಮ ಜೊತೆ ಇರೋದು ನಿಮ್ಗೆ ಇಷ್ಟ ಇಲ್ವಾ? ಯಾಕೆ ನಾನು ಇಲ್ಲಿಂದ ಕಳಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಯಾಕೆ ಹಾಗೆಲ್ಲ ಹೇಳ್ತೀರಾ? ನಾನೆಲ್ಲಿ ಹಾಗೆ ಹೇಳಿದೆ? ನೀವೊಬ್ಬರು ನನ್ನ ಜೊತೆಗಿದ್ರೆ ಪ್ರಪಂಚನೇ ಬೇಕಿಲ್ಲ, ಅಂಥದ್ರಲ್ಲಿ ನಿಮ್ಮನ್ನ ಕಳ್ಸೋಕೆ ನೋಡ್ತೀನಾ? ಚಿನ್ನುಮರಿ, ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ನೋಡಿ, ನಾನಿನ್ನೂ ಫ್ರೆಶ್ ಅಪ್ ಬೇರೆ ಆಗಿಲ್ಲ, ಈಗ ತಾನೇ ಎಕ್ಸಸೈಸ್ ಬೇರೆ ಮಾಡ್ಕೊಂಬಂದಿದ್ದೀನಿ. ಅದಕ್ಕೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಟ್ ಏನು ತಿಂಡಿ ಮಾಡಿದ್ದೀರಿ? ಅವಲಕ್ಕಿ, ನಿಮ್ಮ ಫೇವ್ರೆಟ್. ವಾಹ್, ಸೂಪರ್. ಹಾಗಾದರೆ ನಾನು ಒಂದು ಸ್ಪೂನ್ ಫುಲ್ ಎಕ್ಸ್ಟ್ರಾ ತಿಂತೀನಿ. ಯಾಕೆ ಚಿನ್ನುಮರಿ ನಗ್ತಾ ಇದ್ದೀರಿ? ತಪ್ಪು ಹೇಳದ್ನಾ?
ಮತ್ತು ಇನ್ನೇನು, ಯಾರಿಗಾದ್ರೂ ಏನಾದರೂ ಇಷ್ಟ ಆದರೆ ಒಂದು ಎಕ್ಸ್ಟ್ರಾ ಫುಲ್ ಪ್ಲೇಟ್ ತಿಂತೀನಿ ಅಂತಾರೆ. ನೀವು ನೋಡಿದ್ರೆ ಎಕ್ಸ್ಟ್ರಾ ಸ್ಪೂನ್ ತಿಂತೀನಿ ಅಂತಿದ್ದೀರಲ್ಲ, ಅದಕ್ಕೆ ನಗು ಬಂತು. ಸರಿ ಅಲ್ವಾ ಚಿನ್ನು ಮರಿ? ನಮ್ಗೆ ಇಷ್ಟ ಅಂತ ಬೇಕಾಗಿದ್ದು ಜಾಸ್ತಿ ತಿಂದುಬಿಟ್ಟು ಆಮೇಲೆ ಹೊಟ್ಟೆ ಹಾಳು ಮಾಡ್ಕೊಳ್ಳೋದು ಸರಿ ಅಲ್ಲ ಅಲ್ವಾ? ಅದು ಅಲ್ಲದೆ ಒಂದು ತೂತು ಕಮ್ಮಿ ತಿಂದರೆ ಇನ್ನೊಬ್ರಿಗೆ ಯಾರಿಗೂ ಒಂದು ತೂತು ಕೊಟ್ಟ ಹಾಗೆ, ಎಕ್ಸ್ಟ್ರಾ ತಿಂದರೆ ಅವ್ರ ಹತ್ರ ಕಿತ್ಕೊಂಡು ಹಾಗೆ ಅಲ್ವಾ? ಅದಕ್ಕೆ ನಮಗೆ ಸಾಕು ಅನ್ಸೋಕೆ ಮುಂಚೆನೇ ನಿಲ್ಲಿಸ್ಬಿಡ್ಬೇಕು ಊಟನ ಅಂತ ಹೇಳ್ತಾರೆ. ಸರಿ ಸರಿ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಆಮೇಲೆ ತಿನ್ನೋರಂತೆ. ಚಿನ್ನು ಮರಿ, ತರಕಾರಿ ಏನಾದರೂ ತರಬೇಕಾ? ನಾನು ಬೇಕಾದ್ರೆ ಬರ್ತಾ ತೊಗೊಂಬರ್ತೀನಿ. ಅಯ್ಯೋ ಇಲ್ಲ ರೀ, ನೆನ್ನೆ ಅಷ್ಟೇ ತೊಗೊಂಡು ಬಂದ್ರಲ್ಲ, ಇದಿನ್ನೂ 2-3 ದಿನಕ್ಕಾಗುತ್ತೆ, ಯೋಚನೆ ಇಲ್ಲ. ಚಿನ್ನು ಮರಿ, ಸೆಕ್ಯೂರಿಟಿ ನಿಮ್ಗೆ ಎಲ್ಲಿ ಸಿಕ್ಕ? ಅದೇ ಸೂಪರ್ ಮಾರ್ಕೆಟ್ ರೋಡಲ್ಲಿ. ಹಾಂ, ಅಲ್ಲಿ ಸಿಕ್ನಾ? ಯಾಕ್ರಿ? ಏನೂ ಇಲ್ಲ ಚಿನ್ನು ಮರಿ, ಅಕಸ್ಮಾತ್ ನನಗೂ ಸಿಕ್ಕರೆ ಮಾತಾಡ್ಸ್ಕೊಂಡು ಬರೋಣ ಅಂತ ಅಷ್ಟೇ. ಸಿಕ್ಕಿದ್ರು ಅವ್ನು ನನ್ನ ಜೊತೆನೇ ಮಾತಾಡಲಿಲ್ಲ, ನಿಮ್ಮ ಜೊತೆ ಮಾತಾಡ್ತಾರಾ? ಅರೆ, ನಮ್ಮ ಮನೇಲಿ ಸುಮಾರು ವರ್ಷದಿಂದ ಕೆಲಸ ಮಾಡಿದಾನ ಅವನು, ಹಾಗೆ ನನ್ನ ಜೊತೆ ಮಾತಾಡ್ತಾನೆ. ಅಯ್ಯೋ ದೇವ್ರೆ, ಅವನೇನಾದರೂ ಇವ್ರ ಕೈಗೆ ಸಿಕ್ಬಿಟ್ರೆ ಏನು ಗತಿ? ಚಿನ್ನಮರಿ, ನಾನು ಬರೀ ತಮಾಷೆಗೆ ಹೇಳಿದೆ ಅಷ್ಟೆ. ಅದು ಅಲ್ಲದೆ ನಿಮಗೆ ಸಿಕ್ಕಿದಾನೆ ಅಂದ ಮಾತ್ರಕ್ಕೆ ನನಗೂ ಸಿಗಲೇಬೇಕು ಅಂತ ಏನು ಗ್ಯಾರಂಟಿ ಇಲ್ವಲ್ಲ. ಅವನಿಗೆ ನಮ್ಮ ಮನೇಲಿ ಕೆಲಸ ಮಾಡಬೇಕು ಅಂತ ಆಸೆನೇ ಇಲ್ಲ ಅಂದಮೇಲೆ ನಾನು ಯಾಕೆ ಮಾತಾಡಿಸ್ತಾನೆ ಹೇಳಿ? ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ರೀ, ಒಂದು ನಿಮಿಷ. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ನೀವು ಎಷ್ಟು ಸಂಬಳ ಕೊಡ್ತೀರಾ? ಯಾಕೆ ಚಿನ್ನಮರಿ? ಅದು ಏನಿಲ್ಲ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಹೋಗ್ತಾರೆ. ನಾನು ಅವತ್ತಿಂದ ನಿಮ್ಮನ್ನ ಅವ್ರನ್ನ ತೋರಿಸಿ ಅಂತ ಕೇಳ್ತಿದ್ದೆ, ನೀವು ತೋರಿಸ್ತಾನೇ ಇಲ್ಲ. ನಂಗೆ ಅವ್ರನ್ನ ನೋಡಬೇಕು ಅನ್ನಿಸ್ತಿದೆ, ನೋಡಿ ಒಂದ್ಸತಿ ಥ್ಯಾಂಕ್ಸ್ ಹೇಳೋಣ ಅಂತ. ಸರಿ ಬಿಡಿ, ಇಲ್ಲಿಗೆ ಒಂದಿನ ಬರೋಕ್ಕೆ ಹೇಳ್ತೀನಿ. ನನಗೆಲ್ಲ ಗೊತ್ತು, ನೀವೇ ಎಲ್ಲ ಮಾಡ್ತಿರುವಾಗ ಅವರೆಲ್ಲಿಂದ ಬರ್ತಾರೆ? ರೀ, ಸಂಬಳದ ಬಗ್ಗೆ ಹೇಳಲೇ ಇಲ್ಲ. ನೋಡಿ, ಅವರು ತುಂಬ ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದಾರಲ್ವಾ, ಅದಕ್ಕೆ ಹೆಚ್ಚಿನ ದುಡ್ಡು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ದೆ ಹೋದರೂ ಒಂಥರ ನಮ್ಮ ಮನೆಯವರು ಇದ್ದ ಹಾಗೇನೆ. ಹೌದು, ನಮ್ಮ ಮನೆಯವರೇ. ಮೇಡಮರೇ, ನನಗೆ ಕ್ಷಮಿಸ್ಬಿಡಿ. ನಮ್ಮವ್ವ ಹಂಗೆಲ್ಲ ಅಂದರು ಅಂತ ನಿಮ್ಮ ಬೇಜಾರಾಗ್ಬಿಡಿ. ನನಗೆ ಗೊತ್ತು ನಿಮಗೆ ನೋವಾಗದೆ ಅಂತ. ಇದೆಲ್ಲ ಆಯ್ತಾ ಇರೋದು ನನ್ನಿಂದಲೇ ಅಂತಲೂ ನನಗೆ ಗೊತ್ತು. ಪಾಪ ನಿಮ್ಮ ಇಷ್ಟು ದಿನ ಹೆಂಗೋ ನೆಮ್ಮದಿಯಾಗಿದ್ರಿ, ಈಗ ನನ್ನಿಂದ ನಿಮ್ಮ ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತದೆ. ನನ್ನ ಕ್ಷಮಿಸ್ಬಿಡಿ ಮೇಡಮರೇ. ಹೋಗಲಿ ಬಿಡಿ, ನನ್ನ ಹಣೆ ಬರೋಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ. ಈಗ ಯಾರು ಏನೇ ಅಂದರೂ ಅನ್ನಿಸ್ಕೊಳ್ಳೋ ಪರಿಸ್ಥಿತಿಲಿ ನಾನಿದ್ದೀನಿ. ಯಾಕೆ ಗೊತ್ತಾ, ನನಗೆ ಬೇರೆ ದಾರಿನೇ ಇಲ್ಲ. ಇಷ್ಟು ದಿನ ನನಗೆ ಮದುವೆ ಆಗಿರಲಿಲ್ಲ ಅಂತ ನಮ್ಮಪ್ಪ ಅಮ್ಮನಿಗೆ ಚಿಂತೆ ಕೊಡ್ತಿದ್ದೆ. ಈಗ ನಾನು ವಾಪಸ್ ಅಲ್ಲಿಗೆ ಹೊಟ್ಟೋದ್ರೆ ಗಂಡನ ಮನೆ ಬಿಟ್ಟು ಬಂದ್ಬಿಟ್ಲಲ್ಲ ಅನ್ನೋ ಚಿಂತೆ ಕೊಟ್ಬಿಡ್ತೀನಿ. ಅದು ನನ್ನ ಕೈಯಲ್ಲಿ ಆಗಲ್ಲ ಮೇಡಮರೇ. ಹೌದು, ಈಗ ನಾನು ಖುಷಿಯಾಗಿದ್ದೀನ ಬೇಜಾರಾಗಿದ್ದೀನ ಅನ್ನೋದಕ್ಕಿಂತ ನನ್ನ ತಂದೆ ತಾಯಿ ದೃಷ್ಟಿಯಲ್ಲಿ ಗಂಡನ ಜೊತೆ ಇದ್ದೀನಿ ಅನ್ನೋದಿದೆಯಲ್ಲ, ನನಗದೇ ಮುಖ್ಯ. ನಿಮ್ಮಮ್ಮ ಅದೇನಂತಾರೋ ಅನ್ಲಿ, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಕಿವಿಡಿ ಹಾಗಿದ್ಬಿಡ್ತೀನಿ ಅಷ್ಟೆ. ಮೇಡಮರೇ, ನನಗೆ ಬಹು ನೋವಾಯ್ತಾ ಇದೆ. ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ನಾನು ಆಸೆ ಪಡೋದು. ನನಗೂ ಈ ಮನೇಲಿ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ
ನಿಮ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ ಮೇಡಮ್ರೆ. ನಿಮ್ಮ ಈ ಮನೇಲಿ ಯಾವತ್ತೂ ಒಬ್ಳೆ ಅನ್ಕೋಬಿಡಿ. ನಿಮ್ಗೇನಾದ್ರು ಹೇಳ್ಕೋಬೇಕು ಅನ್ಸಿದ್ರೆ ನಂತ ಹೇಳ್ಕೊಳ್ಳಿ. ನಾನು ಒಳ್ಳೆಯವನು ಅಂತ ಹೇಳೋದಿಲ್ಲ, ಆದರೆ ಕೆಟ್ಟವನಂತೂ ಅಲ್ಲ ಮೇಡಮ್ರೆ. ಏನ್ ಚೆಲ್ವಿ? ಅತ್ತೆ ಅದು ಅತ್ತೆ ತಕೊಳ್ಳಿ. ಏನಮ್ಮ ಇದು? ಅಯ್ಯೋ ಸೀರೆ. ಈಗ್ಯಾಕಮ್ಮ ತರಕ್ ಹೋದ್ರಿ? ಮನೇಲಿ ಎಷ್ಟೊಂದ್ ಸೀರೆ ಇದೆಯಲ್ಲ. ಅತ್ತೆ, ಈ ಸೀರೆನ ಇವರು ತುಂಬ ದಿನದಿಂದ ನೋಡ್ತಿದ್ರು. ಇದನ್ನ ನೀವು ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಕಿತ ಹೇಳೋರೆ. ಅದಕ್ಕೋಸ್ಕರ ತುಂಬ ದಿನದಿಂದ ದುಡ್ಡನ್ನ ಕೂಡಿಡ್ಕೊಂಡು ಬಂದಿದ್ರು. ಈಗ ಹೆಂಗೋ ಹಬ್ಬ ಬಂತಲ್ಲ, ಅದಕ್ಕೆ ತಗೊಬಂದ್ವಿ. ಹಾಗಲ್ಲಮ್ಮ, ಸುಮ್ನೆ ದುಡ್ಡು ಖರ್ಚು ಮಾಡಬಾರ್ದಲ್ವಾ? ದುಡ್ಡನ್ನ ಕೂಡಿಟ್ಕೋಬೇಕಮ್ಮ. ಅತ್ತೆ, ಎಷ್ಟೇ ದುಡಿದ್ರು ಎಷ್ಟೇ ಕೂಡಿಕ್ಕಿದ್ರು ಅದನ್ನ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರೆ ಅಲ್ವಾ ಖುಷಿ ಆಗೋದು. ನಾವಿಬ್ರು ಈ ಸೀರೆನ ತುಂಬ ಪ್ರೀತಿಯಿಂದ ನಿಮಗೋಸ್ಕರ ಅಂತ ತಂದಿವಿ. ನೀವು ಉಟ್ಕೊಂಡ್ರೆ ನಮಗೆ ಸಾನೆ ಖುಷಿ ಆಯ್ತದೆ. ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಚೆಲ್ವಿ. ಹೌದೌದು, ತುಂಬ ಚೆನ್ನಾಗಿದೆ. ಶ್ರೀನಿವಾಸಯ್ಯನವರೇ, ವಿರೂಪಾಕ್ಷ ಅವರು ಇವ್ರು ಯಾಕೆ ನಮ್ಮನೆಗೆ ಬಂದಿದ್ದಾರೆ? ವಿರೂಪಾಕ್ಷ ಅವರೇ ಬನ್ನಿ, ಒಳಗಡೆ ಬನ್ನಿ. ನಮಸ್ಕಾರ. ಏನು ನಮ್ಮನೆ ತನಕ ಬಂದ್ರಿ? ನನ್ನ ಹತ್ರ ದುಡ್ಡು ತಗೊಂಡು ಯಾರ್ಯಾರು ವಾಪಸ್ ಕೊಡಲ್ವೋ ಅಲ್ಲೆಲ್ಲ ನಾವು ಇರಬೇಕಾಗತ್ತೆ. ಚಿಕ್ಕ ಮಗ ಹರೀಶನ್ ಕರೀರಿ ಸ್ವಲ್ಪ. ನಮ್ಮ ಹರೀಶನ? ಮರ್ಯಾದಸ್ತನೇ, ಕರೀರಿ ಅವನನ್ನ. ರೀ, ನೀವ್ ಯಾವ್ದೋ ತಪ್ಪಡ್ರೆಸ್ ಹುಡ್ಕೊಂಡ್ ಬಂದಿದ್ದೀರಾ. ನನ್ನ ಗಂಡ ಯಾರ ಹತ್ರನೂ ಸಾಲ ಮಾಡಿಲ್ಲ, ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಓ,
ಅದನ್ನ ಅವನ ಬಾಯಲ್ಲೇ ಹೇಳಿಸ್ತೀನಿ. ಸ್ವಲ್ಪ ನಿನ್ ಗಂಡನ ಕರಿಯಮ್ಮ. ವಿರೂಪಾಕ್ಷ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಅದೇನು ಕೂತ್ಕೊಂಡು ಮಾತಾಡೋಣ, ಬನ್ನಿ ಕೂತ್ಕೊಳ್ಳಿ. ಶ್ರೀನಿವಾಸ ಐನೋರೆ, ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋದಕ್ಕೆ, ನಿಮ್ಮ ಹತ್ರ ಸಂಬಂಧ ಬೆಳೆಸೋದಕ್ಕೆ ಬಂದಿಲ್ಲ. ನಿಮ್ಮ ಚಿಕ್ಕ ಮಗ ನನ್ನ ಹತ್ರ 5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ. ಈಗ ಅವನು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಬಡ್ಡಿ ಎಲ್ಲ ಸೇರಿ 6.5 ಲಕ್ಷ ಆಗಿದೆ. ಮೊದ್ಲವನ್ನ ಕರೀರಿ. ನನ್ನ ಹತ್ರ ದುಡ್ಡು ತಗೊಂಡು ನಾಟಕ ಆಡ್ತಾ ಇದ್ದಾನ. ಈ ವಿರೂಪಾಕ್ಷ ಏನಂತ ತೋರಿಸ್ಬೇಕಾಗತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ 6.5 ಲಕ್ಷ ಜೊತೆಗೆ ಇನ್ನೊಂದಷ್ಟು ದಂಡನೂ ಹಾಕಿಸ್ಬೇಕಾಗತ್ತೆ. ದಯವಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ನೋಡಿ, ರಾಂಗ್ ಚೆಕ್ ಕೊಟ್ಟು ಫ್ರಾಡ್ ಮಾಡಿದೆ ಅಂತ ಪ್ರೂವ್ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಈ ವಿರೂಪಾಕ್ಷ ಯಾರಿಗೂ ಬಗ್ಗೋದಿಲ್ಲ. ಸಿಂಚನ, ಹರೀಶನ್ ಕರಿಯಮ್ಮ. ಹರೀಶ್ ಬನ್ನಿ ಇಲ್ಲಿ. ಹರಿ, ಇವ್ರ ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಾರೆ, ಅದೆಲ್ಲ ಸುಳ್ಳು ಅಂತ ಹೇಳಿ. ಹರೀಶ, ಹೇಳಪ್ಪ, ಏನಿದು? ಅಪ್ಪ, ಅದು ಮಾತಾಡಿ ಹರಿ. ಏಯ್, ಏನ್ ಮುಖ ನೋಡ್ತಾ ಇದೀಯಾ? ಏನು ಅಂತ ಹೇಳಯ್ಯ. ಅಪ್ಪ, ಹೌದಪ್ಪ, ಇವ್ರ ಹತ್ರ ಸಾಲ ತಗೊಂಡಿದ್ದೆ.